ನಮಸ್ಕಾರ. ಇವತ್ತಿನ ವಿಷಯ 50 ವರ್ಷಗಳ ತುರ್ತು ಪರಿಸ್ಥಿತಿ ಮತ್ತು ಭಾರತದ ಪ್ರಜಾಪ್ರಭುತ್ವಕ್ಕೆ ಪಾಠಗಳು. ಇಂದಿಗೆ ಸುಮಾರು 50 ವರ್ಷಗಳ ಹಿಂದೆ 1985ರಲ್ಲಿ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬರುತ್ತೆ. 3 ರೀತಿಯ ತುರ್ತು ಪರಿಸ್ಥಿತಿ ಕಾಣಬಹುದು. ಹಣಕಾಸು, ರಾಷ್ಟ್ರೀಯ ಮತ್ತು ರಾಜ್ಯ ತುರ್ತು ಪರಿಸ್ಥಿತಿಗಳು. ಇದರಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅನ್ನೋದು ಬಹಳ ಪ್ರಮುಖವಾಗುತ್ತೆ. ಯಾಕಂದ್ರೆ ಇದು ಇಡೀ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತಹ ಒಂದು ತುರ್ತು ಪರಿಸ್ಥಿತಿ. ಇದು ಮೊದಲನೇದಲ್ಲ. 1975ರಲ್ಲಿ ನಡೆದಂತಹ ತುರ್ತು ಪರಿಸ್ಥಿತಿ ಮೊದಲನೇದಲ್ಲ. ಈ ಹಿಂದೆ ಜವಾಹರ್ಲಾಲ್ ನೆಹರು ಒಂದು ಚೀನಾ ಮತ್ತು ಭಾರತದಲ್ಲಿದ್ದಾಗ ಅವರು ಸಹ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಹೇಳ್ತಾರೆ. ಆಮೇಲೆ ಎರಡನೇದಾಗಿ ಇನ್ನೊಮ್ಮೆ ಭಾರತ ಮತ್ತು ಪಾಕಿಸ್ತಾನ ಇದ್ದಾಗ 1971ರಲ್ಲಿ ಅವಾಗ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇಳ್ತಾರೆ. ಅದೇ ಎರಡು ವಿಶೇಷ ಅಲ್ಲ, ವಿಶೇಷ ನಮ್ಮ ರಾಷ್ಟ್ರಕ್ಕೆ ಅಗತ್ಯವಿತ್ತು. ಆದರೆ ಮೂರನೇದಾಗಿ ಭಾರತ ಪ್ರಧಾನಮಂತ್ರಿಯಾದ ಇಂದಿರಾ ಗಾಂಧಿ ಅವರು 1975ರಲ್ಲಿ ಒಂದು ತುರ್ತು ಪರಿಸ್ಥಿತಿಯನ್ನು ಹೇಳ್ತಾರೆ. ಅದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಅವರು ಕೊಟ್ಟಂತಹ ಕಾರಣ ಆಂತರಿಕ ಅಶಾಂತಿ. ಈ ನಿಜಕ್ಕೂ ಆಂತರಿಕ ಅಶಾಂತಿ ಇತ್ತ ಅನ್ನೋದು ಒಂದು ವಿಷಯ ನಾವು ನೋಡಬೇಕಾಗುತ್ತೆ. ಆಂತರಿಕ ಅಶಾಂತಿ ಅನ್ನೋದಕ್ಕಿಂತ ಮುಂಚೆ ಈ ಹಿಂದೆ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಈ ಒಂದು ಅಶಾಂತಿ ಆಗಿರುತ್ತೆ, ಆರ್ಥಿಕ ಹಿನ್ನಡೆ ಆಗಿರುತ್ತೆ. ಈ ಎಲ್ಲ ಕಾರಣಗಳನ್ನು ಇಟ್ಕೊಂಡು ಕೊಟ್ಟಿದ್ರೆ ಒಪ್ಪಬಹುದು. ಆದರೆ ಇದಕ್ಕೆ ಪೂರಕವಾಗಿ ಯಾರಿಗೂ ಗೊತ್ತಿಲ್ಲದ ವಿಷಯ ಇನ್ನೊಂದು ವಿಷಯ ಏನಂದ್ರೆ, ಇಂದಿರಾ ಗಾಂಧಿ ಅವರು ಎಲೆಕ್ಷನ್ ಅದೇ ವರ್ಷದ ಎಲೆಕ್ಷನ್ ನಲ್ಲಿ ರಾಜನಾರಾಯಣ ಅವರು ಹೇಳ್ತಾರೆ. ರಾಜನಾರಾಯಣ ಅವರ ವಿರುದ್ಧ ಎಲೆಕ್ಷನ್ ನಲ್ಲಿ ನಿಂತು ಗೆಲ್ತಾರೆ ರಾಯಬರೇಲಿ ಕ್ಷೇತ್ರದಲ್ಲಿ. ಈ ರಾಯಬರೇಲಿ ಲೋಕಸಭಾ ಕ್ಷೇತ್ರದಲ್ಲಿ ಇವರು ಮೋಸ ಮಾಡಿ ಗೆದ್ದಿದ್ದಾರೆ ಅಂತೇಳಿ ಅಲಹಾಬಾದ್ ಕೋರ್ಟ್ನಲ್ಲಿ ಇವರು ಕೇಸ್ ಹಾಕ್ತಾರೆ. ಆದ್ರೆ ಸುಮಾರು ವರ್ಷಗಳ ನಂತರ ಈ ಕೇಸು ಪ್ರೂವ್ ಆಗುತ್ತೆ. ಇಂದಿರಾ ಗಾಂಧಿ ನಿಜಕ್ಕೂ ಸಹ ಮತಗಳತನ ಮಾಡಿದ್ದಾರೆ, ಮೋಸ ಮಾಡಿ ಎಲೆಕ್ಷನ್ ಅನ್ನು ಗೆದ್ದಿದ್ದಾರೆ ಅಂತೇಳಿ ಪ್ರೂವ್ ಆಗುತ್ತೆ. ಇವರು ಸುಮಾರು 6 ವರ್ಷಗಳ ತನಕ ಯಾವುದೇ ಎಲೆಕ್ಷನ್ ನಿಲ್ಲುವಂತಿಲ್ಲ. ಇವರು ಪ್ರಧಾನಮಂತ್ರಿ ಹುದ್ದೆಗೆ ಅನರ್ಹ ಅಂತೇಳಿ ಕೋರ್ಟ್ ನಿರ್ಧಾರ ಮಾಡುತ್ತೆ. ಇದು ಜಾರಿ ಬರೋಕೆ ಕೇವಲ 13 ದಿನಗಳ ಮುಂಚೆ, ಅಂದ್ರೆ ಜೂನ್ 12, 1975ರಂದು ಈ ನಿರ್ಣಯ ಬರುತ್ತೆ. ಇನ್ನೇನು 13 ದಿನಗಳ ನಂತರ ಇವರು ಈ ತುರ್ತು ಪರಿಸ್ಥಿತಿಯನ್ನು ಹೇಳ್ತಾರೆ. ಈ ತುರ್ತು ಪರಿಸ್ಥಿತಿಯಲ್ಲಿ ನಾವು ಗಮನಿಸಬೇಕಾದದ್ದು, ವಾಕ್ ಸ್ವಾತಂತ್ರ್ಯವನ್ನು ಮಂಡಿಸಿದ್ದಾರೆ, ಜೀವಿಸುವ ಸ್ವಾತಂತ್ರ್ಯವನ್ನು ಇಂಡೈರೆಕ್ಟ್ ಆಗಿ ಇವರು ತಿಳಿತಾರೆ. ಇದನ್ನೆಲ್ಲ ನಮ್ಮ ಜನ ನೋಡಿ ಸುಮ್ಮನೆ ಇರ್ತಾರೆ. ಆದ್ರೆ ಆಂತರಿಕ ಗಲಭೆಗಳು ಸಿಕ್ಕಾಪಟ್ಟೆ ಆಗ್ತವೆ. ಇದರಿಂದ ಭಾರತ ಪ್ರಜಾಪ್ರಭುತ್ವದಿಂದ ಪಾಠಗಳು ಏನಾಗುತ್ತೆ ಅಂದ್ರೆ, ತುರ್ತು ಪರಿಸ್ಥಿತಿಯಿಂದ ಪ್ರಜಾಪ್ರಭುತ್ವ ಇದರಿಂದ ನೆಕ್ಸ್ಟ್ ಬರೋ ಎಲೆಕ್ಷನ್ ಅಲ್ಲಿ ಅವ್ರು ಸೋಲ್ತಾರೆ. ಇದರಿಂದ ನಾವು ತಿಳ್ಕೋಬೇಕಾಗಿರೋದಿಷ್ಟೇ, ಯಾವುದೇ ನಾಯಕರು ಶ್ರೇಷ್ಠ ಅಲ್ಲ, ನಮ್ಮ ಪ್ರಜೆಗಳು ಶ್ರೇಷ್ಠ, ಸಂವಿಧಾನ ಶ್ರೇಷ್ಠ, ಯಾವುದೇ ನಾಯಕರ ನಿರ್ಣಯ ಶ್ರೇಷ್ಠವಲ್ಲ. ಆದ್ದರಿಂದ ಯುವಕರು ಎಚ್ಚೆತ್ತುಕೊಳ್ಳಬೇಕು. ಯುವಕರು ಸರ್ಕಾರದ ನಿರ್ಧಾರಗಳನ್ನು, ನಿರ್ಣಯಗಳನ್ನು ನಾವು ನೋಡಬೇಕು. ತಪ್ಪು ಎಂದು ಹೇಳಬೇಕು, ಸರಿ ಇದ್ರೆ ಹೊಗಳಬೇಕು. ಜೈ ಹಿಂದ್, ಜೈ ಭಾರತ್.